ಅಹಮದಾಬಾದ್ ಬಳಿಕ ಲಕ್ನೋದಲ್ಲಿ ಇದೀಗ ವಿಮಾನಕ್ಕೆ ಬೆಂಕಿ ತಾಗಿದೆ. ಲಕ್ನೋ ಏರ್ಪೋರ್ಟ್ನಲ್ಲಿ ವಿಮಾನದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಒಂದಾದ್ಮೇಲೊಂದು ಇಂಥದ್ದೇ ಸುದ್ದಿಗಳನ್ನು ಕೇಳ್ತಾ ಇದೀವಪ್ಪ ಈಗಂತೂ. ಅಹಮದಾಬಾದ್ ಬಳಿಕ ಲಕ್ನೋದಲ್ಲಿ ವಿಮಾನಕ್ಕೆ ಬೆಂಕಿ. ಲಕ್ನೋ ಏರ್ಪೋರ್ಟ್ನಲ್ಲಿ ವಿಮಾನದಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಈಗ ಸೌದಿ ಫ್ಲೈಟ್ನಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ. ಒಂದು ದೊಡ್ಡ ದುರಂತ ತಪ್ಪಿದೆ. ಎಲ್ಲ ಪ್ರಯಾಣಿಕರು ಸದ್ಯ ಸೇಫ್. ವಿಮಾನದಲ್ಲಿ ಸುಮಾರು 250 ಮಂದಿ ಹಜ್ ಯಾತ್ರಿಗಳು ಪ್ರಯಾಣ ಬೆಳೆಸ್ತಾ ಇದ್ರು. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಪೈಲಟ್ ಅಲರ್ಟ್ ಆಗಿದ್ದಾರೆ. ಪೈಲಟ್ನ ಎಚ್ಚರಿಕೆಯಿಂದ ಎಲ್ಲ ಯಾತ್ರಿಕರು ಕೂಡ ಸೇಫ್ ಆಗಿದ್ದಾರೆ. ಮೊನ್ನೆ ಅಹಮದಾಬಾದ್ ಆಯಿತು, ಇದೀಗ ಸೌದಿ ಫ್ಲೈಟ್ನಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ. ಪೈಲಟ್ ಅವರ ಮುಂಜಾಗ್ರತಾ ಕ್ರಮ ಮತ್ತು ಅವರ ಅಲರ್ಟ್ನಿಂದ ಇವತ್ತು 250 ಮಂದಿ ಹಜ್ ಯಾತ್ರಿಗಳು ಸೇಫ್ ಆಗಿದ್ದಾರೆ. ಯಾಕೆ ಇತ್ತೀಚೆಗೆ ಇಂತಹ ದುರಂತಗಳು ನಡೀತಾ ಇದೆ? ವೈಮಾನಿಕ ಹಾರಾಟದಲ್ಲಿ ಅಥವಾ ಈಗ ಈ ಫ್ಲೈಟ್ಸ್ಗಳಲ್ಲಿ ನೋಡಿ, ನಿನ್ನೆ ಇನ್ನೊಂದು ಟೆಕ್ನಿಕಲ್ ಇಶ್ಯೂ ಆಯಿತು ಅಂದ್ಕೊಂಡು ಅದೇ ಒಂದು ಏರ್ ಇಂಡಿಯಾದಲ್ಲೇ ಅದು ಸಾಲ್ವ್ ಆಯಿತು. ಅದಾಗ್ತಾ ಇದ್ದಂತೆ ಈಗ ಮತ್ತೊಂದು ಫ್ಲೈಟ್ನಲ್ಲಿ ಕಳೆದ 1 ವಾರದಲ್ಲಿ 3 ರಿಂದ 4 ಸುದ್ದಿ ಇಂಥದನ್ನೇ ಕೇಳಿದ್ವಿ ನಾವು. ಲಕ್ನೋದಲ್ಲಿ ವಿಮಾನಕ್ಕೆ ಬೆಂಕಿ ತಾಗಿಸ್ಕೊಂಡೆ ಅಂದರೆ ಏನೋ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಸದ್ಯ ಅದು ಇನ್ನೂ ಕೂಡ ರನ್ವೇನಲ್ಲಿ ಇತ್ತು, ಹಾರಾಟ ಆರಂಭ ಮಾಡಿರಲಿಲ್ಲ. ಹಾಗಾಗಿ ಪೈಲಟ್ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಅದನ್ನು ಅಲ್ಲೇ ಸ್ಟಾಪ್ ಮಾಡಿದ್ದಾರೆ. ಅಂದರೆ ಮುಂದಕ್ಕೆ ಮೂವಿಂಗಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಬಚಾವ್. ಇಲ್ಲಾಂದರೆ ಇಲ್ಲ ಮತ್ತೊಂದು ದೊಡ್ಡ ದುರಂತದ ಸುದ್ದಿಯನ್ನು ಕೇಳಬೇಕಿತ್ತು. 260 ಜನ ಮೊನ್ನೆ ಸಾವನ್ನಪ್ಪಿದ್ದು, ಅದರಿಂದಲೇ ಹೊರಗೆ ಬಂದಿಲ್ಲ ನಾವಿನ್ನೂ. ಅಂಥದ್ದೇ ದುರ್ಘಟನೆ ಮರುಕಳಿಸ್ತಾ ಇತ್ತು. ಸದ್ಯ ದೇವ್ರ ದಯೆಯಿಂದ ಕೂದಲೆಳೆ ಅಂತರದಲ್ಲಿ ಸೇಫ್ ಆಗೋದು ಅಂತಾರಲ್ಲ ಹಾಗೆ, ಇನ್ನೇನು ರನ್ವೇನಲ್ಲಿ ಮೂವಿಂಗ್ ಆಗಬೇಕಿತ್ತು ಆ ಫ್ಲೈಟ್. ಅಷ್ಟೊತ್ತಿಗೆ ತಮ್ಮ ಅಲರ್ಟ್ನೆಸ್ನಿಂದ ಪೈಲಟ್ ಎಲ್ಲರ ಜೀವವನ್ನು ಕೂಡ ಕಾಪಾಡಿದ್ದಾರೆ.